ನಾಗಮಂಗಲ ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಆದ್ರೂ ಕೂಡ ಸರ್ಕಾರ ನೋಡಿ ಎಲ್ಲಾನು ತನಿಖೆ ಮಾಡ್ತಾ ಇದ್ದಾರೆ. ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಸಚಿವರು ಬಹಳ ಸ್ಪಷ್ಟವಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾರದೇ ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತಾರೆ ಅಂತ. ಈಗ BJP-ಯವರು ಎಲ್ಲನೂ ಹೇಳ್ತಾ ಇದ್ದಾರೆ. BJP-ಯವ್ರಿಗೆ ಹೆಂಗೆ ಗೊತ್ತಿವಲ್ಲ, ಅವ್ರು ಇಲ್ಲಿವರೆಗೂ ಹೇಳಿದ್ದೇನೇನು ಎಲ್ಲನೂ ಸತ್ಯ ಆಗಿದೆಯಾ? ಆ ಪರೇಶ್ ಮೇಸ್ತಾ ಕೇಸ್ನಲ್ಲಿ ಏನೇನು ಹೇಳಿದ್ರು ಇವರೆಲ್ಲರೂ, ಏನು ಬಂತು? ಅದಕ್ಕೆಲ್ಲ ಉತ್ತರ ಕೊಡ್ತಾರ BJP-ಯವರು? ಪರೇಶ್ ಮೇಸ್ತಾನೇ ಮರ್ತೋಗ್ಬಿಟ್ಟಿದ್ದಾರೆ. ಈಗ ಇವ್ರಿಗೆಲ್ಲ ಏನಾಗ್ಬಿಟ್ಟಿದೆ, ಈ ಕೋಮ ಗಲಭೆ ಎಲ್ಲೆಲ್ಲೇ ಆಗ್ತದೆ ಅಲ್ಲಿ ಮಾತ್ರ ಇವ್ರು ಬೇಳೆ ಬೇಯಿಸ್ಕೊತಾರೆ. ಯಾಕೆ ಮಿಕ್ಕಿದ ಬಗ್ಗೆ ಮಾತಾಡೋದಿಲ್ಲ? ಏನು ಸತ್ಯಶೋಧನಾ ಸಮಿತಿ ತಗೊಂಡು ಹೋಗ್ತಾ ಇದ್ದಾರಂತೆ. ಬರಗಾಲ ಬಂದಾಗ ಹೋಗಿದ್ರೇನ್ರಿ ಇವರು? ಎಲ್ಲ ಆದಮೇಲೆ ಸತ್ಯಶೋಧನಾ ಸಮಿತಿ ಕಳಿಸಿದ್ರು. ಅತಿವೃಷ್ಟಿ ಬಂದಾಗ ಯಾರನ್ನ ಬರ್ತಾರ ಇವರು? ಬರೇ ಎಲ್ಲಿ ಬೆಂಕಿ ಹಚ್ಚಲಿಕ್ಕೆ ಅವಕಾಶ ಇರ್ತದೆ ಅಲ್ಲಿ ಹೋಗಿ ಇವರು ಇದು ಮಾಡ್ತಾರೆ ಸತ್ಯಶೋಧನಾ. ಪೋಸ್ಟ್ಪೋನ್ ಆಗಿದೆ ಅಲ್ಲ ಇವಾಗ, ಇದರಿಂದ ಕ್ಯಾಬಿನೆಟ್ ಒನ್ ಬೈ ಒನ್ ಸರ್. ನಾಗಮಂಗಲ ಘಟನೆಯಲ್ಲಿ ಯಾಕೆ ಕಾಂಗ್ರೆಸ್ ಅಂದ್ರೆ ಸರ್ಕಾರದ ಮೇಲೆ ಕೆಟ್ಟ ಸರಿ ಯಾಕೆ ಬರ್ತಾ ಇದೆ? ಏನಾದ್ರೂ ಕುಮ್ಮಕ್ಕಿದೆಯಾ ಅಂತ ಪ್ರಶ್ನೆ. ನೋಡಿ, ಎಲ್ಲೇ ಇಂಥ ಘಟನೆಗಳಾದ್ರೂ ಆ ಎಂಟೈರ್ BJP ಎಕೋಸಿಸ್ಟಮ್ ಬಂದ್ಬಿಡ್ತದೆ. ಅದು ಸತ್ಯ ಏನು ಸುಳ್ಳೇನು ಅದೇನು ನೋಡೋದಿಲ್ಲ. ಹೆಂಗೆ ನೋಡಿ, ಗಣೇಶನ ಮೂರ್ತಿ ಬಗ್ಗೆ ಹೇಗೆ ಪ್ರಧಾನಮಂತ್ರಿನೂ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರಧಾನಮಂತ್ರಿ ಈಗ ಅಷ್ಟು ಅರಿವಿರುವಂಥ ಪ್ರಧಾನಮಂತ್ರಿ ಯಡಿಯೂರಪ್ಪ ಅವ್ರ ಕೇಸ್ ಬಗ್ಗೆ ಗೊತ್ತಿಲ್ವಾ? ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಮುನಿರತ್ನ ಏನು ಹೇಳಿದ್ದಾರೆ ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ಅದು ಹೋಗಿರೋದಿಲ್ವಾ? ಅದು ಹೋಗಿರಲ್ವಾ ಮೋದಿಯವರಿಗೆ? ಮೋದಿಯವರಿಗೆ ಬೆಂಗಳೂರಿನಲ್ಲಿ ಗಣೇಶ ಮೂರ್ತಿಗೆ ಏನಾಗಿದೆ ಅಂತ ಗೊತ್ತಿದೆ. ಆದರೆ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನು ಮಾಡಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ವಿಜೇಂದ್ರ ಅವ್ರ ಮೇಲಿರುವಂಥ ಕೇಸ್ ಬಗ್ಗೆ ಗೊತ್ತಿಲ್ಲ. ಬೆಂಕಿ ಬೀಳೋ ತನಕ ಸರ್ಕಾರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅಂತ ನೋಡಿ. ಅದೇನು ಇಂಟೆಲಿಜೆನ್ಸ್ ಇದಲ್ಲ, ನಾವು ನೋಡಿ ಆ್ಯಸ್ ಪರ್ ರುಟೀನೇ ಹೋಗ್ತಾ ಇರೋದು. ಅದೇನು ಮೆರವಣಿಗೆ ಅಲ್ಲ, ಇದು ಏನೋ ಒಂದು ಆಗಿದೆ. ಅದಕ್ಕೆ ಕ್ರಮ ತಗೋತಾ ಇದ್ದೀವಿ. ಈಗ ನೋಡಿ, ಇದೆಲ್ಲ ಈ ಗಲಭೆ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ. ಅದ್ರ ಮೇಲೆ ಭಾಳ ಸ್ಪಷ್ಟವಾಗಿ ಸರ್ಕಾರ ನಿಲುವು ತೆಗೆದುಕೊಂಡಿದ್ದಾರೆ. ಯಾರೇ ಅದರ ಹಿಂದಿರಲಿ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ. ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಇದಕ್ಕೆ ಸುಮ್ಮನೆ ಎನಿ ಇನ್ಸಿಡೆಂಟ್ ಶುಡ್ ನಾಟ್ ಬಿ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್. ಇದು ರಾಜಕೀಯವಾಗಿ ಅದನ್ನು ಬೆಳೆ ಬಯಸ್ಕೊಡ್ತಕ್ಕಂಥ ಕೆಲಸ ವಿರೋಧ ಪಕ್ಷ ಮಾಡಬಾರ್ದು. ಯಾವುದೇ ಒಂದು ಘಟನೆ ಸಮಾಜದಲ್ಲಿ ಒಡಗ್ತರ್ತಕ್ಕಂಥ ಒಂದು ಘಟನೆ ಆದರೆ ಆ ಘಟನೆ ಹಿಂದೆ ಯಾರಿದ್ದಾರೆ ಬೇಕಂತ ಮಾಡಿದಾರೋ ಆಕಸ್ಮಿಕ ಆಗಿರ್ತಕ್ಕಂಥದ್ದು ಸರ್ಕಾರ ಪರಿಶೀಲನೆ ಮಾಡ್ತದೆ. ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಅದನ್ನು ಬಿಟ್ಟು ಇದೇ ಒಂದು ರಾಜಕೀಯ ಬಂಡವಾಳ ಮಾಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಮತ್ತಿಷ್ಟು ಸ್ಥಿತಿ ಬಿಗಡಾಯಿಸೋ ರೀತಿಯಲ್ಲಿ ಬೆಂಕಿಯಲ್ಲಿ ತುಪ್ಪ ಸುರಿಯೋ ರೀತಿ ಮಾಡೋದು ಇದು BJP-ಯವ್ರ ಚಾಳಿ ಇದೆ. ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಅದರಿಂದ ಅವ್ರಿಗೇನು ರಾಜಕೀಯ ಲಾಭ ಆಗಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗಿದೆ. ನೋಡಿ, ಅವರಿಗೆ ಮೊದಲನೇ ಬಾರಿಗೆ 2013ರಿಂದ 2018ರವರೆಗೆ 2008ರಿಂದ 2013ರವರೆಗೆ ಹ್ಯಾಕ್ ಸರ್ಕಾರ ನಡೆಸಿದ್ರು ಗೊತ್ತಿದೆ, ಜನರು ನೋಡಿದ್ದಾರೆ. ಅದಾದಮೇಲೆ 2019ರಿಂದ 2023 ಬ್ಯಾಕ್ ಡೋರ್ ಎಂಟ್ರಿ ಮಾಡಿ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು ಈ ರಾಜ್ಯದಲ್ಲಿ ಏನು ಮಾಡಿದ್ರು ಗೊತ್ತಿದೆ. ಜನರಿಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವ್ರು ಎಂದೂ ಕೂಡ ಪಾಸಿಟಿವ್ ಪೊಲಿಟಿಕ್ಸ್ ಮಾಡಲ್ಲ. ಅವರು ಡೆವಲಪ್ಮೆಂಟ್ ಪೊಲಿಟಿಕ್ಸ್ ಇಲ್ಲ. ಅವರು ಪಬ್ಲಿಕ್ನ ಯೋಗಕ್ಷೇಮದ ಬಗ್ಗೆ ಅವ್ರು ಮಾತಾಡಲ್ಲ. ಎಲ್ಲಿ ನೋಡಿದ್ರು ಕೂಡ ಇಂಥ ಸಮಾಜನ ಒಳಗೆ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಜಗಳ ಹಚ್ತಕ್ಕಂಥದ್ದು, ಬೆಂಕಿ ಹಚ್ತಕ್ಕಂಥದ್ದು, ಅದೇ ಒಂದು ಬಂಡವಾಳ ಮಾಡಿಕೊಂಡು ಏನೋ ಈ ರಾಜಕೀಯ ಪಕ್ಷ ಏನು ಜೀವಂತ ಇದೆಯಲ್ಲ BJP, ಇದು ಭಾಳ ದಿನ ಈ ರೀತಿ ಅವ್ರು ರಾಜಕೀಯ ಮಾಡಿದ್ರೆ ಭಾಳ ದಿನ ಅವರು ಜೀವಂತವಾಗಿ ಇರಲ್ಲ. BJP ತಿಳ್ಕೊಳ್ಳಿ. ಸತ್ಯಕ್ಕೆ ಅವ್ರಿಗೆ ಸಂಬಂಧನೇ ಇಲ್ಲ. BJP ಅವರಿಗೆ ಸತ್ಯಕ್ಕೆ ಸಂಬಂಧನೇ ಇಲ್ಲ.